ನನಗ್ ಮದ್ವೆ ಅಂದ್ರೆ ಏನು ಅಂತ ಗೊತ್ತಾಗಕ್ಕಿಂತ ಮುಂಚೆನೆ ಒಂದ್ ವಿಷಯ ಗೊತ್ತಾಗಿತ್ತು, ಅತ್ತೆ ಮನೇಲಿ ಕಷ್ಟ ಆಗತ್ತೆ ಅಂತ. ಇದನ್ ಫಸ್ಟ್ ನಂಗೆ ಯಾರು ಹೇಳಿದ್ರು ಅಂತಾನು ನೆನಪಿಲ್ಲ. ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ಟಿವಿ ಸೀರಿಯಲ್ ಇರ್ಬೋದು, ಇದನ್ನ ಸಾಕಷ್ಟು ಬಾರಿ ಕೇಳ್ಬಿಟ್ಟಿದೀನಿ. ಹುಷಾರಾಗಿರೋ, ಅಡ್ಜಸ್ಟ್ ಮಾಡ್ಕೋ, ವಾಪಸ್ ತಿರುಗಿಸಿ ಮಾತಾಡ್ಬೇಡ, ಮದ್ವೆ ಆದ್ಮೇಲೆ ಅದ್ ನಿನ್ ಮನೆ ಆಗಿರಲ್ಲ. ಐ ವಾಸ್ ಜಸ್ಟ್ ಅ ಗರ್ಲ್, ಆಟ ಆಡ್ಕೊಂಡು ಓದ್ಕೊಂಡು ಕನ್ಸ್ ಕಾಣ್ಕೊಂಡಿದ್ದೆ. ಬಟ್ ಸಮ್ವೇರ್ ಇನ್ ಸೈಡ್ ಒಂದು ಸಣ್ಣ ಭಯ ಆಲ್ರೆಡಿ ಪ್ಲಾಂಟ್ ಆಗೋಗಿತ್ತು. ಅವ್ರನ್ನಿನ್ನೂ ಮೀಟೇ ಮಾಡಿರ್ಲಿಲ್ಲ, ಆದ್ರೆ ನನ್ ಮೈಂಡಲ್ಲಿ ಅವ್ರನ್ನ ಡಿಫೆಂಡ್ ಮಾಡಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಪ್ರತಿ ಸೀರಿಯಲ್ ಅಲ್ಲೂ ಅದೇ ಕತೆನೆ. ಅತ್ತೆ ಅನ್ನೋರು ಸ್ಟ್ರಿಕ್ಟ್ ಆಗಿರ್ತಾರೆ, ಸೊಸೆ ಆದವರು ಅಳ್ತಾ ಇರ್ತಾರೆ. ಮದ್ವೆ ಆದ್ರೆ ನನ್ ಪರಿಸ್ಥಿತಿನೂ ಹೀಗೆ ಆಗ್ಬೋದು ಅನ್ನೋ ಭಯದಲ್ಲಿ ಪ್ರೀತಿಗೆ ಅವಕಾಶ ಕೊಡೋದಕ್ಕಿಂತ ಮುಂಚೆನೆ ದ್ವೇಷ ಹುಟ್ಕೋತಾ ಇತ್ತು. ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ಪ್ಲೀಸ್ ನೋ ದಟ್ ಅ ಲಾಟ್ ಆಫ್ ಅಸ್ ಹ್ಯಾವ್ ಬೀನ್ ನೆಗೆಟಿವ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಸಚ್ ಸ್ಟೋರೀಸ್. ಈ ತರ ಕತೆಗಳನ್ನ ಮೈಂಡಲ್ಲಿ ಇಟ್ಕೊಂಡು ಮಾತ್ರ ಅತ್ತೆ ಮನೆಗೆ ಹೋಗ್ಲೇಬೇಡಿ, ಬಿಕಾಸ್ ಆ ಪಾಯಿಂಟ್ ಆಫ್ ವ್ಯೂ ನಿಮ್ಮನ್ನ ಹ್ಯಾಪಿಯಾಗಿರಕ್ ಬಿಡೋದೇ ಇಲ್ಲ. ಆಲ್ವೇಸ್ ರಿಮೆಂಬರ್, ನಾವು ಯಾರನ್ನ ಯಾವ ಥರ ನಮ್ಮ ಥಾಟ್ಸಲ್ಲಿ ಟ್ರೀಟ್ ಮಾಡ್ತೀವಿ ಅದೇ ಥರ ರೆಸ್ಪಾನ್ಸ್ ಬರುತ್ತೆ. ಹಾಗಾದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಬಂದೇ ಇಲ್ವಾ? ಮಾತಿಗೆ ಮಾತು ಬೆಳೆದೇ ಇಲ್ವಾ? ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಫಾಲೋ ಮೀ ಅಂಡ್ ಐಲ್ ಸಿ ಯು. ಬಾಯ್.